ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬೇಗ ನೀರಲ್ಲೇ ಗುರಿ ಆಗ್ತಾ ಇದ್ದೀನಿ. ಚಳಿ ಇದೆ, ಮಕ್ಕಳಿಗೆಲ್ಲ ಮುಖ ತೊಳ್ಸೋಕ್ಕೆಲ್ಲ ಬಿಸಿನೀರು ಬೇಕಲ್ಲ, ಸೊ ಹಾಗಾಗಿ ಬೇಗ ನೀರಲ್ಲೇ ಗುರಿ ಆಗ್ತಾ ಇದ್ದೀನಿ. ನೋಡಿ, ನಾನಿವಾಗ ಹೋಗ್ತಾ ಇದ್ದೀನಿ ಅಂಗಡಿಗೆ. ವೆದರ್ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಲೈಮೇಟ್. ಈ ಥರ ಇರುತ್ತೆ ಚಿಕ್ಕಮಂಗ್ಳೂರಲ್ಲಿ ಮಳೆ ಬಂದರೆ. ಆ್ಯಂಡ್ ನೋಡೋಕ್ಕೆ ಖುಷಿ ಅನಿಸುತ್ತೆ. ಇನ್ನೂ ಜಾಸ್ತಿ ಸ್ನೋ ಇರುತ್ತೆ. ನೀವು ಗಿರಿ ಸೈಡೆಲ್ಲ ಬಂದರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಆ್ಯಂಡ್ ಈ ಟೈಮಲ್ಲಿ ಚಿಕ್ಕಮಂಗ್ಳೂರು ನೋಡೋಕ್ಕೆ ಚೆನ್ನಾಗಿರುತ್ತೆ. ನೀವೇನಾದರೂ ಟ್ರಿಪ್ ಹೋಗಬೇಕು ಅಥವಾ ಏನಾದರೂ ಹಂಗೆ ಪ್ಲ್ಯಾನ್ ಮಾಡಿದರೆ ಈ ಟೈಮಲ್ಲಿ ಇಲ್ಲಿ ಬರ್ಬೋದು. ನೆನ್ನೆ ನೈಟ್ ಫುಲ್ಲು ಮಳೆ ಬಂದಿದೆ, ಹಾಗಾಗಿ ವೆದರ್ ಇಷ್ಟು ಚೆನ್ನಾಗಾಗಿದೆ. ನೋಡೋಣ, ನನಗನ್ಸುತ್ತೆ ಮಳೆಗಾಲ ಸ್ಟಾರ್ಟ್ ಆಯಿತಾ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಈ ಮಳೆಗೆ ಕಾಫಿ ಗಿಡ ಎಲ್ಲ ಹೂ ಬಿಡ್ತಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ತಾ ಇರ್ಬೋದು. ಕಾಫಿ ಗಿಡ ಎಲ್ಲ ಹೂ ಬಿಡ್ತಾ ಇದೆ ಆ್ಯಂಡ್ ಬಿಟ್ಟಿದೆ ಕೂಡ. ನೋಡ್ತಾ ಇದ್ದೀರಲ್ಲ ಹೇಗಿರುತ್ತೆ ಕಾಫಿ ಗಿಡದ ಹೂವು. ನಮಗೆ ರೋಡ್ ಸೈಡೇ ಈ ಥರ ಸಿಕ್ಕುತ್ತೆ ನೋಡೋಕ್ಕೆ. ನೋಡಿ ವೆದರ್ ಹೇಗಿದೆ ಅಂತ. ತುಂಬ ಚಳಿನೂ ಇದೆ. ಇಷ್ಟು ದಿವಸ ಬಿಸಿಲಿದ್ದಕ್ಕೂ ಈಗ ಮಳೆ ಬಂದಿರೋದಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಎಲ್ಲ ಮನೆಯವ್ರ ಹತ್ರ ಕಾಫಿ ಗಿಡ ಹಾಕ್ಕೊಂಡಿದ್ದಾರಲ್ಲ, ಎಲ್ಲ ಹೂ ಬಿಡ್ತಾ ಇದೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ನೋಡಿ ಹೇಗಿದೆ ಅಂತ. ಖುಷಿ ಆಗ್ತಾಯಿದೆ. ತುಂಬ ಟೈಮ್ ಆದಮೇಲೆ ಈ ಥರ ಸ್ನೋ ಎಲ್ಲ ಬಂದಿರೋದು ನೋಡ್ತಾ ಇರೋದು. ನೋಡಿ ಕಾಫಿ ಎಸ್ಟೇಟಲ್ಲಿ ಮತ್ತು ಎಲ್ಲ ಕಡೆ ಹೂವು ಆಗಿದೆ ಅಂತ ಹೇಳಿದ್ನಲ್ಲ, ಎಲ್ಲಿ ನೋಡಿದ್ರು ಈಗ ಎಲ್ಲಿಗೋದ್ರೂ ಹೂಗಳು ನೋಡ್ಬೋದು. ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ಇವಾಗ ಕಾಫಿ ನಾಟ್ ಕಡೆ ಎಲ್ಲ ಬಂದರೆ ಆ ಹೂಗಳು ಬಿಟ್ಟಿರೋದಕ್ಕೂ ವಾಸನೆ ಚೆನ್ನಾಗಿ ಬರ್ತಾ ಇರುತ್ತೆ, ಪರಿಮಳ. ಆ್ಯಂಡ್ ಇವಾಗ ಕಾಫಿ ತೋಟ ಕೆಲಸ ಮಾಡೋರೆಲ್ಲ ಇಷ್ಟೊತ್ತಿಗೆ ಆಲ್ರೆಡಿ ಹೋಗಿರ್ತಾರೆ. ನೋಡಿ ಇಲ್ಲಿ ಹೋಗ್ತಿದ್ದಾರೆ ನೋಡಿ, ಇವ್ರು ಈ ಥರ ಕಾಫಿ ತೋಟ ಕೆಲಸಕ್ಕೆ ಹೋಗೋದು. ಆ್ಯಂಡ್ ಅದೇ ಥರ ಅದೊಂದು ಡ್ರೆಸ್ ಕೋಡು, ಹಾಗೆ ಹೋಗೋದು. ಚಳಿ ಇಲ್ಲ, ಮಳೆ ಇಲ್ಲ, ಬೇಸಿಗೆ ಅಂತಿಲ್ಲ. ಅವರು ಕೆಲಸಕ್ಕೆ ಹೋಗ್ತಾರೆ. ಇಲ್ಲಿ ಗಂಡು ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳೇ. ಇಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಿ ಬೆಳಗ್ಗೆ ತಿಂಡಿನೂ ರೆಡಿ ಮಾಡಿಕೊಂಡು ಈ ಥರ ಹೊರಡ್ತಾರೆ. ಆಯಿತಾ ತಿಂಡಿ? ವೆದರ್ ಹೀಗಿದೆ ಇವತ್ತು. ಬೆಳಗ್ಗೆ ನೋಡಿದರೆ ಫುಲ್ಲು ಕೋಲ್ಡ್ ಆಗಿತ್ತು, ಈಗ ನೋಡಿದರೆ ತುಂಬ ಬಿಸಿಲಿದೆ. ಇವಾಗ ನನ್ನ ಮಗಳನ್ನ ಅಂಗನವಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಫಸ್ಟೇ ಅಂಗನವಾಡಿ ಕರ್ಕೊಂಡು ಹೋಗ್ತಾ ಇರೋದು. ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಏನಂದರೆ ನಾನು UKG LKGಗೆ ಹಾಕೋಕ್ಕೂ ಮುಂಚೆ ಸ್ವಲ್ಪ ಅಂಗನವಾಡಿಯಲ್ಲಿ ಅವಳಿಗೆ ರೂಢಿ ಆಗಲಿ ಅಂತೇಳಿ ಅಂಗನವಾಡಿಗೆ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರ್ತಾಯಿದ್ದೀನಿ. ನೋಡೋಣ, ಅವಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನಾನು ಕೂತ್ಕೊಂಡು ಅವಳನ್ನ ಹೇಗೆ ಆಟ ಆಡ್ತಾಳೆ ಅಂತ ನೋಡ್ತೀನಿ. ಆ್ಯಂಡ್ ಮನೇಲಂತೂ ಊಟನೇ ಮಾಡಲ್ಲ, ಅಲ್ಲಾದರೂ ಊಟ ಮಾಡ್ತಾಳೆ ಇಲ್ವಾ ಅಂತ ಗೊತ್ತಿಲ್ಲ. ನೋಡೋಣ ಹೇಗಿರುತ್ತೆ, ಹೇಗಾಗುತ್ತೆ ಅಂತೇಳಿ. ಬನ್ನಿ ಹೋಗೋಣ.
ಮಾಡಿರೋದೇನು ಬೇಡ ಪ್ರತಿಷ್ಠೆ ಅಮ್ಮಗೂ ಬೇಡ ಬರ ಮನೀಶ್ ಬರ ಬಾರ ಸರ್ ಫೈನಲ್ ಆಗಿ ಅಂಗನವಾಡಿಗೆ ಕರ್ಕೊಂಡು ಬಂದೆ. ಅವಳು ಹೇಗೆ ಆಟ ಆಡ್ತಿದ್ಲು ಅಂತ ಹೇಳಿ ನಾನು ಕದ್ದು ಕುತ್ಕೊಂಡು ವಿಡಿಯೋ ಮಾಡಿದೆ. ಆ್ಯಂಡ್ ಅದನ್ನು ನೋಡಿದ್ರಿ ಅಲ್ಲ, ಹಾಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಣ. ಬಾಯ್.